ದೇವೇಗೌಡರು ಪ್ರಚಾರದಲ್ಲಿ ಭಾಗಿಯಾಗ್ತಾ ಇರುವಂತ ಸಂದರ್ಭದಲ್ಲಿ ಅಲ್ಲಿ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡು ಬರುವಂತ ನಿಟ್ಟಿನಲ್ಲಿ ಸಾಕಷ್ಟು ಮಾತನಾಡ್ತಾ ಇರುವಂತದ್ದು ಗಮನಿಸಿದೀವಿ. ಆದ್ರೆ ಹಾಸನ ವಿಧಾನಸಭೆಯಲ್ಲಿ ಮಾತ್ರ ಕೆಲವೊಂದ್ ಕಡೆ ದ್ವೇಷದ ರಾಜಕಾರಣ ಅನ್ನುವಂತ ಪ್ರಶ್ನೆ ಮೂಡುವಂತೆ ಮಾಡ್ತಾ ಇದೆ. ಆ ವ್ಯಕ್ತಿಯ ಬಗ್ಗೆ ನನ್ನ ಬಾಯಲ್ಲಿ ನಾನು ಮಾತನಾಡಲ್ಲ, ಕೈ ಚಾಚಿ ಕೇಳ್ತೀನಿ, ಇಂಥ ವ್ಯಕ್ತಿಯನ್ನ ಗೆಲ್ಲಿಸಬೇಡಿ ಅಂತ ಪ್ರೀತಮ್ ಗೌಡ ಹೆಸರು ಹೇಳದೆ ದೇವೇಗೌಡರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 50,000 ಖರ್ಚು ಮಾಡಿ, ಲಕ್ಷ ಲಕ್ಷ ಖರ್ಚು ಮಾಡಿ ಆ ವ್ಯಕ್ತಿ ಅಂತ್ಯವನ್ನ ಈ ಎರಡೂ ಕಣ್ಣಿನಲ್ಲಿ ನೋಡಬೇಕು ಅಂದ್ರೆ ಇನ್ ಎಷ್ಟರ ಮಟ್ಟಿಗೆ ದ್ವೇಷ ಇದೆಯೋ ಏನೋ ಗೊತ್ತಿಲ್ಲ ಪ್ರೀತಮ್ ಗೌಡರ ವಿರುದ್ಧ. ಬಿಕಾಸ್ ಹಾಸನದಲ್ಲಿ ಅವ್ರು ಗೆದ್ದ ನಂತರ ಮಾತನಾಡ್ತಾ ಇರುವಂತ ವೈಖರಿ ಇವೆಲ್ಲವೂ ಕೂಡ ಆ ಆಕ್ರೋಶದ ಕಟ್ಟೆ ದೇವೇಗೌಡರ ಬಾಯಲ್ಲಿ ನಿನ್ನೆ ಹೊಡಿತು. ಆತ ಅಭಿವೃದ್ಧಿಗೆ ಮಾರಕ ಅಂತ HD ದೇವೇಗೌಡರು ಗುಡುಗಿದ್ದಾರೆ. ಯಾವ ವ್ಯಕ್ತಿ ನನ್ನ ಜಿಲ್ಲೆಯ ಪ್ರಗತಿಗೆ ಪ್ರಬಲವಾದ ಪಟ್ಟನ್ನು ಕೊಟ್ಟಿದ್ದಾನೆ, ಅಂತ್ಯ ಆಗಲೇಬೇಕು. ಕೈ ಮುಗಿದ 13ನೇ ತಾರೀಕು ಕೌಂಟಿಂಗ್ ಆದಾಗ ಅವ್ರು ಎಷ್ಟೇ ಹಣ 50,000 ಒಂದು ಎಷ್ಟೇ ಖರ್ಚು ಮಾಡಿ ಅದರ ಅಂತ್ಯವನ್ನ ಈ ಎರಡು ಕಣ್ಣಿಂದ ನೋಡಬೇಕು. ನಾನು ಮತ್ತು ಒಂದ್ ಕಡೆ ವರ್ಣಾ ಕ್ಷೇತ್ರದಲ್ಲಿ ಇಂದು ದುನಿಯಾ ವಿಜಯ್ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನಿನ್ನೆ ಅಷ್ಟೇ ಸಿದ್ದರಾಮಯ್ಯನವರ ಪರವಾಗಿ ಶಿವರಾಜ್ ಕುಮಾರ್, ನಿಶ್ವಿಕಾ, ರಮ್ಯಾ ಇವರೆಲ್ಲರೂ ಕೂಡ ಮತಭೇಟಿಯನ್ನ ಮಾಡಿದ್ರು. ಇದು ಇಡೀ ದಿನ ವರ್ಣಾದಲ್ಲಿ ದುನಿಯಾ ವಿಜಯ್ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರಿಗೆ ಅವರ ಪರವಾಗಿ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ನಿನ್ನೆ ಸಿದ್ದರಾಮಯ್ಯನವರು ಕೂಡ ಇದ್ರು, ಶಿವರಾಜ್ ಕುಮಾರ್ ಅವರು ಭಾಗಿಯಾದಂತ ಸಂದರ್ಭದಲ್ಲಿ ರಮ್ಯಾ ಅವರು ಕೂಡ ಸಾಥ್ ಕೊಟ್ಟಿದ್ರು. ಇನ್ನೊಂದ್ ಕಡೆ CM ಬೊಮ್ಮಾಯಿ ಕೂಡ ಇವತ್ತು ವರ್ಣಾದಲ್ಲಿ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸೋಮಣ್ಣ ಪರ ಬಸವರಾಜ ಬೊಮ್ಮಾಯಿ ಮತಭೇಟಿಯನ್ನ ಮಾಡಲಿರುವಂತದ್ದು. ವರ್ಣಾ ಬಿಟ್ಟು ಬೇರೆ ಕಡೆ ಬಿಜೆಪಿ ಪರ ಸುದೀಪ್ ಅವರು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಬಿಕಾಸ್ ಕಳೆದ ಬಾರಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಕಿಚ್ಚ ಸುದೀಪ್ ಕೂಡ ಭಾಗಿಯಾಗಿದ್ರು. ಸೊ ಹೀಗಾಗಿ ಸುಮ್ಮನೆ ಯಾಕೆ ಸಿದ್ದರಾಮಯ್ಯನವ್ರನ್ನ ಎದುರಾಕೊಳ್ಳಬೇಕು ಅನ್ನುವಂತ ಇಂಟೆನ್ಷನ್ ಇರಬಹುದೇನೋ ಸುದೀಪ್ ಅವರಿಗೆ. ವರ್ಣಾ ಕ್ಷೇತ್ರದಲ್ಲಿ ಸೋಮಣ್ಣ ಅವರ ಪರವಾಗಿ ಅಲ್ಲಿ ಮಾತ್ರ ಪ್ರಚಾರಕ್ಕೆ ಹೋಗ್ತಾ ಇಲ್ಲ ಅವರು. ಚಾಮರಾಜನಗರದಲ್ಲಿ ಸೋಮಣ್ಣ ಪರವಾಗಿ ಪ್ರಚಾರಕ್ಕೆ ಹೋಗ್ತಾ ಇದ್ದಾರೆ. ಬಟ್ ವರ್ಣಾ ಕ್ಷೇತ್ರವನ್ನ ಮಾತ್ರ ಟಚ್ ಮಾಡ್ತಾ ಇಲ್ಲ. ನಾವು ನೋಡಿದೀವಿ ಜಗದೀಶ್ ಶೆಟ್ಟರ್ ಅವರ ಕ್ಷೇತ್ರದಲ್ಲೂ ಕೂಡ ಹೋಗ್ಬಿಟ್ಟು ಅಬ್ಬರದ ಪ್ರಚಾರವನ್ನ ಮಾಡಿದ್ರು ಕಿಚ್ಚ ಸುದೀಪ್ ಅವರು, ಮಾಜಿ ಮುಖ್ಯಮಂತ್ರಿಗಳಾಗಿರುವಂತ ಜಗದೀಶ್ ಶೆಟ್ಟರ್. ಆದ್ರೆ ವರ್ಣಾ ಕ್ಷೇತ್ರದಲ್ಲಿ ಮಾತ್ರ ಸಿದ್ದರಾಮಯ್ಯನವರ ವಿರುದ್ಧ ಮಾತ್ರ ಅವರು ಪ್ರಚಾರದಲ್ಲಿ ಭಾಗಿಯಾಗ್ತಾ ಇಲ್ಲ ಕಿಚ್ಚ ಸುದೀಪ್. ಇನ್ನ ದುನಿಯಾ ವಿಜಯ್ ಇವತ್ತು ಅಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಮತ್ತೊಬ್ರು ಸ್ಟಾರ್ ಬಲವನ್ನ ತುಂಬುತ್ತಾ ಇರುವಂತದ್ದು ಸಿದ್ದರಾಮಯ್ಯನವರಿಗೆ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಸ್ಟಾರ್ ಪ್ರಚಾರಕರು ವರ್ಣಾ ಕ್ಷೇತ್ರದಲ್ಲೂ ಕೂಡ ಅಬ್ಬರಿಸ್ತಾ ಇದ್ದಾರೆ. ವರ್ಣ ಸಾಕಷ್ಟು ಹೈ ವೋಲ್ಟೇಜ್ ಕ್ಷೇತ್ರಗಳ ಪೈಕಿ ಅದು ಕೂಡ ಒಂದಾಗಿರುವಂತದ್ದು. ಬಿಕಾಸ್ ರಾಜ್ಯದ ಮಾಸ್ ಲೀಡರ್ ಆಗಿರುವಂತ ಸಿದ್ದರಾಮಯ್ಯ ಅವರನ್ನ ಕಟ್ಟಿ ಹಾಕುವಂತ ನಿಟ್ಟಿನಲ್ಲಿ ಸೋಮಣ್ಣ ಅವರನ್ನ ಅಲ್ಲಿ ಕಣಕ್ಕಿಳಿಸಲಾಗಿರುವಂತ ಹಿನ್ನೆಲೆಯಲ್ಲೇ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಆ ಕ್ಷೇತ್ರ.